ಎಲ್ರಿಗೂ ನಮಸ್ಕಾರ. ಅಚ್ಚಾ, ಹಾಲಿವುಡ್ನ ಡಾಕ್ಟರ್ ಸ್ಟ್ರೇಂಜ್ ಮತ್ತು ನಮ್ಮ ಮಹಾಭಾರತ ಇವೆರಡನ್ನೂ ಸೇರಿಸಿ ಒಂದು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಸರಿ, ತೆಲುಗು ಚಿತ್ರರಂಗದಲ್ಲಿ ಇಂಥದ್ದೊಂದು ದೊಡ್ಡ ಪ್ರಯತ್ನ ನಡೆದಿದೆ. ಆ ಸಿನಿಮಾವೇ ಮಿರಾಯ್. ಬನ್ನಿ, ಈ ಮಹತ್ವಾಕಾಂಕ್ಷೆಯ ಚಿತ್ರದ ವಿಶ್ಲೇಷಣೆಯೊಳಗೆ ಒಟ್ಟಿಗೆ ಧುಮ್ಕೋಣ. ಇದನ್ನೊಮ್ಮೆ ನೋಡಿ, ಒಂದು ತೆಲುಗು ಡಾಕ್ಟರ್ ಸ್ಟ್ರೇಂಜ್ ಮತ್ತು ಮಹಾಭಾರತದ ಕ್ರಾಸ್ ಓವರ್. ವಾವ್ ಅಲ್ವಾ? ಈ ಒಂದು ಲೈನ್ ಕೇಳಿದ ತಕ್ಷಣ ನಿರೀಕ್ಷೆಗಳು ಎಲ್ಲೋ ಹೋಗ್ಬಿಡುತ್ತೆ. ಇದು ಸುಮ್ಮನೆ ಇನ್ನೊಂದು ಫ್ಯಾಂಟಸಿ ಸಿನಿಮಾ ಅಲ್ಲ ಅನ್ನೋದು ಇಲ್ಲೇ ಸ್ಪಷ್ಟವಾಗುತ್ತೆ. ನಮ್ಮ ಮಹಾಕಾವ್ಯಕ್ಕೆ ಹಾಲಿವುಡ್ನ ಸ್ಕೇಲ್ ಕೊಡುವ ಪ್ರಯತ್ನ ಇದು, ಸಣ್ಣ ವಿಷಯವೇನಲ್ಲ. ಸರಿ, ಹಾಗಾದ್ರೆ ಈ ಚಿತ್ರದ ಮಹತ್ವಾಕಾಂಕ್ಷೆ ಎಂಥದ್ದು? ಒಂದು ಪೌರಾಣಿಕ ವಿಶ್ವ. ಅಂದ್ರೆ ಅವರ ಗುರಿ ಬರೀ ಒಂದು ಸಿನಿಮಾ ಮಾಡೋದಾಗಿರ್ಲಿಲ್ಲ, ಅದಕ್ಕೂ ಮೀರಿದ್ದು. ನಿಜ ಹೇಳ್ಬೇಕಂದ್ರೆ ಅವರ ಕನಸು ತೆಲುಗು ಸಿನಿಮಾದಲ್ಲಿ ಒಂದು ಹೊಸ ಚರಿತ್ರೆ ಬರೆಯುವಷ್ಟು ದೊಡ್ಡದಿತ್ತು. ಹಾಗಾದ್ರೆ ಅವರ ನಿಜವಾದ ಗುರಿ ಏನಿತ್ತು? ನೋಡಿ, ಬರೀ ಒಂದು ಕತೆ ಹೇಳಿ ಮುಗ್ಸೋದಲ್ಲ, ಬದಲಿಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಬೇರುಗಳ ಮೇಲೆ ಒಂದು ಕಂಪ್ಲೀಟ್ ಪೌರಾಣಿಕ ಸೂಪರ್ ಹೀರೋ ಯೂನಿವರ್ಸ್ ಕಟ್ಟೋದು. ಯೋಚನೆ ಮಾಡಿ, ಮಾರ್ವೆಲ್, ಡಿಸಿ ಥರ ನಮ್ಮದೇ ಆದ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್. ತೆಲುಗು ಸಿನಿಮಾದ ಮಟ್ಟಿಗೆ ಹೇಳೋದಾದ್ರೆ ಈ ಸ್ಕೇಲ್ನಲ್ಲಿ ಇದು ನಿಜಕ್ಕೂ ಫಸ್ಟ್ ಟೈಮ್. ಓಕೆ, ಇಷ್ಟು ದೊಡ್ಡ ಕನಸು ತೆರೆ ಮೇಲೆ ಬಂದಾಗ ಹೇಗಿತ್ತು? ಎಲ್ಲವೂ ಅಂದುಕೊಂಡಂತೆ ಆಯ್ತಾ? ವಿಮರ್ಶೆಗಳ ಪ್ರಕಾರ ಕೆಲವು ಅಂಶಗಳು ನಿಜಕ್ಕೂ ಅದ್ಭುತವಾಗಿ ವರ್ಕ್ ಆಗಿವೆ. ಹಾಗಾದ್ರೆ ಚಿತ್ರದಲ್ಲಿ ಚೆನ್ನಾಗಿ ಮೂಡಿಬಂದಿರೋ ವಿಷಯಗಳ ಬಗ್ಗೆ ಮೊದಲು ಮಾತಾಡೋಣ. ಮೊದಲನೇದಾಗಿ ಪರ್ಫಾರ್ಮೆನ್ಸ್. ತೇಜ ಸಜ್ಜಾ ಇಡೀ ಸಿನಿಮಾವನ್ನು ತಮ್ಮ ಹೆಗಲ ಮೇಲೆ ಹೊತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟು ಎನರ್ಜೆಟಿಕ್ ಮತ್ತು ಕನ್ವಿನ್ಸಿಂಗ್ ಆಗಿದೆ ಅವರ ನಟನೆ. ಇನ್ನೊಂದ್ ಕಡೆ ವಿಲೆನ್ ಪಾತ್ರದಲ್ಲಿ ಮಂಚು ಮನೋಜ್. ಅವರ ಸ್ಟೈಲ್ ಮತ್ತು ಆ ಇಂಟೆನ್ಸಿಟಿ ಇದೆಯಲ್ಲ, ನಿಜಕ್ಕೂ ಸೀನ್ ಕದಿಯುತ್ತೆ. ಇವರ ನಟನೆ ಜೊತೆಗೆ ಸಿನಿಮಾದ ವಿಜುವಲ್ಸ್ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಆ ಪ್ರೊಡಕ್ಷನ್ ಡಿಸೈನ್ ನೋಡಿದ್ರೆ ದೊಡ್ಡ ಸ್ಕೇಲ್ ಅಂತ ಗೊತ್ತಾಗುತ್ತೆ. ಇದಕ್ಕೆಲ್ಲ ಪೂರಕವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆಲವು ಸೀನ್ಗಳಿಗೆ ಒಂದು ದೈವಿಕ ಅನುಭವನ್ನೇ ಕೊಡುತ್ತೆ. ಆದರೆ ಯಾವುದೇ ದೊಡ್ಡ ಪ್ರಯತ್ನದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿರೋದಿಲ್ಲ ಅಲ್ವಾ? ಹಾಗೆಯೇ ಈ ಸಿನಿಮಾದಲ್ಲೂ ಕೆಲವು ಕಡೆ ಎಡವಟ್ಟುಗಳಾಗಿವೆ. ಹಾಗಾದರೆ ಚಿತ್ರ ಎಡವಿದ್ದು ಎಲ್ಲಿ ಅಂತ ಈಗ ನೋಡೋಣ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಸಿನಿಮಾದಲ್ಲಿ ಹೀರೋನ ದೈವಿಕ ದಂಡ, ವಿಲನ್ನ ಕತ್ತಿ, ಇವಕ್ಕೆಲ್ಲ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡ್ತಾರೆ. ಆದರೆ ಅವು ಸ್ಕ್ರೀನ್ ಮೇಲೆ ಬಂದಾಗ ಏನಾಗುತ್ತೆ? ಹೀರೋನ ದಂಡ ಶಕ್ತಿಶಾಲಿಯಾಗಿ ಕಾಣುತ್ತೆ, ಆದರೆ ಅದನ್ನ ಜಾಸ್ತಿ ಬಳಸೇ ಇಲ್ಲ. ವಿಲನ್ ಕತ್ತಿಗೂ ಅಷ್ಟೇ ದೊಡ್ಡ ಬಿಲ್ಡಪ್ ಇದೆ, ಆದರೆ ಆಕ್ಷನ್ನಲ್ಲಿ ಅಷ್ಟು ಇಂಪ್ಯಾಕ್ಟ್ ಇಲ್ಲ. ಇದು ಅಬ್ಬಾ ಅಂತ ಶುರುವಾಗಿ ಅಯ್ಯೋ ಇಷ್ಟೇನಾ ಅಂತ ಮುಗಿದಾಗೆ ಆಗುತ್ತೆ. ಆಕ್ಷನ್ ವಿಷಯ ಬಿಡಿ, ಕಥೆಯಲ್ಲೂ ಕೆಲವು ಸಮಸ್ಯೆಗಳು ಕಾಣಿಸುತ್ತೆ. ಮುಖ್ಯವಾಗಿ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾದ ಸ್ಪೀಡ್ ಕಮ್ಮಿಯಾಗುತ್ತೆ. ಯಾಕಂದ್ರೆ ಕಥೆಯಲ್ಲಿ ತುಂಬ ವಿಷಯಗಳನ್ನ ಒಟ್ಟಿಗೆ ಹೇಳೋಕ್ ಹೋಗಿ ಫೋಕಸ್ ಕಳೆದು ಹೋಗುತ್ತೆ. ಹೀರೋ ವಿಲನ್ ಕಡೆಗೆ ಹೋಗೋ ಜರ್ನಿ ಕೂಡ ಎಲ್ಲೋ ಒಂದ್ ಕಡೆ ಫೋರ್ಸ್ ಮಾಡಿದ ಹಾಗೆ ಅನಿಸುತ್ತೆ. ಕೆಲವು ಕಡೆ VFX ಕೂಡ ಅಷ್ಟು ಚೆನ್ನಾಗಿಲ್ಲ. ಇನ್ನು ಡೈಲಾಗ್ಸ್ ಕೆಲವೊಮ್ಮೆ ತೀರಾ ಫಿಲಾಸಫಿ ಹೇಳಿದ ಹಾಗೆ ಭಾರವಾಗಿ ಕೇಳಿಸುತ್ತೆ. ಇವೆಲ್ಲದರ ಜೊತೆಗೆ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಸಣ್ಣ ಲಾಜಿಕ್ ಮಿಸ್ಟೇಕ್ ಕೂಡ ಇದೆ. ಅದೇನಂದ್ರೆ ತುಂಬಾನೇ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದ ಪುಸ್ತಕಗಳನ್ನ ಹೀರೋನೇ ಹೊರಗೆ ತಂದುಬಿಡ್ತಾನೆ. ಇದ್ರಿಂದ ವಿಲನ್ಗೆ ಅವುಗಳನ್ನು ದೋಚೋದು ತುಂಬಾನೇ ಸುಲಭವಾಗುತ್ತೆ. ಸಣ್ಣ ವಿಷಯ ಅನ್ಸಿದ್ರೂ ಇದು ಕ್ಲೈಮ್ಯಾಕ್ಸ್ನ ಇಂಪ್ಯಾಕ್ಟನ್ನು ಕಡಿಮೆ ಮಾಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳನ್ನು ನೋಡಿದ್ಮೇಲೆ ಕೊನೆಯದಾಗಿ ತೀರ್ಪು ಏನು? ಈ ಮಹತ್ವಾಕಾಂಕ್ಷೆ ಮತ್ತು ನ್ಯೂನತೆಗಳ ನಡುವೆ ಸಿನಿಮಾ ಎಲ್ಲಿ ನಿಲ್ಲುತ್ತೆ? ಫೈನಲ್ ರೇಟಿಂಗ್ ಬಂದ್ಬಿಟ್ಟು 5ಕ್ಕೆ 3.5. ಸೊ ಇದರ ಅರ್ಥ ಏನು ಅಂದ್ರೆ, ಸಿನಿಮಾದಲ್ಲಿ ತಪ್ಪುಗಳಿವೆ ನಿಜ, ಆದ್ರೆ ಆ ದೊಡ್ಡ ಕನಸು, ಆ ಧೈರ್ಯ, ಆ ವಿಜುವಲ್ಸ್ ಇವುಗಳಿಗಾಗಿ ಖಂಡಿತ ಒಂದ್ಸಲ ನೋಡ್ಬೋದು. ಇದು ಪರ್ಫೆಕ್ಟ್ ಸಿನಿಮಾ ಅಲ್ಲ, ಆದ್ರೆ ಖಂಡಿತವಾಗಿಯೂ ಒಂದು ಸ್ಪೆಷಲ್ ಪ್ರಯತ್ನ. ವಿಮರ್ಶೆಯ ಕೊನೆಯ ಮಾತಿದನ್ನೇ ಹೇಳುತ್ತೆ. ದೊಡ್ಡ ಕನಸು ಕಾಣುವ ಮತ್ತು ಆ ಕನಸನ್ನು ಬೆನ್ನಟ್ಟಲು ಧೈರ್ಯ ಮಾಡುವ ಒಂದು ದಿಟ್ಟ ಮತ್ತು ನಿರ್ಘೀತ ಪ್ರಯತ್ನ. ನಿಜ ಅಲ್ವಾ? ಇದರಲ್ಲಿ ತಪ್ಪುಗಳಿರ್ಬೋದು, ಆದರೆ ಹೊಸದೊಂದು ದಾರಿ ಹಿಡಿಯೋಕೆ ಅವರು ತೋರಿಸಿದ ಆ ಧೈರ್ಯ ಇದೆಯಲ್ಲ, ಅದಕ್ಕೆ ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಯಾವುದು ಬೆಟರ್? ಯಾವುದೇ ರಿಸ್ಕ್ ತೆಗೆದುಕೊಳ್ಳದೆ ಸೇಫ್ ಆಗಿ ಒಂದು ಪರ್ಫೆಕ್ಟ್ ಹಿಟ್ ಕೊಡೋದಾ, ಅಥವಾ ತಪ್ಪುಗಳಾಗ್ಬಹುದು ಅಂತ ಗೊತ್ತಿದ್ರೂ ದೊಡ್ಡದಾಗಿ ಕನಸ್ಕಂಡು ಒಂದು ಹೊಸ ದಾರಿಯಲ್ಲಿ ಧೈರ್ಯದಿಂದ ಹೆಜ್ಜೆ ಇಡೋದಾ? ಇದ್ರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.